ಶುಭೋದಯ ಮಕ್ಕಳೇ, ನಾನು ನಿಮ್ಮ ರೇಣುಕಾ ಟೀಚರ್. ಇಂದು ನಾನು ಕನ್ನಡ ಪಾಠ ಮಾಡೋಕ್ಕೆ ಬಂದಿದ್ದೀನಿ. ಇಂದು ನಾವು ನೋಡೋಣ ಪಾಠ 17 ಕಾಡಿನೊಳೊಂದು ಸ್ಪರ್ಧೆ ಭಾಗ 2. ಮುಂದೆ ಏನಾಗುತ್ತೆ, ನವಿಲು ಬರುತ್ತೆ. ನವಿಲು ಮನುಷ್ಯ ಹಕ್ಕಿಗಳು ಹಾರುವುದನ್ನು ಕಂಡು ತಾನೂ ಹಾರಬೇಕೆಂದು ವಿಮಾನವನ್ನು ಕಂಡುಹಿಡಿದನು. ವಿಮಾನವು ವಾಯುಮಾರ್ಗದಲ್ಲಿ ಚಲಿಸುತ್ತದೆ. ನೋಡಿ, ನವಿಲಿಗೆ ಬರುವ ವಿಷಯ ಯಾವುದು? ವಿಮಾನದ ಬಗ್ಗೆ ನವಿಲು ಹೇಳಕ್ಕೆ ಪ್ರಾರಂಭಿಸುತ್ತದೆ. ಹಕ್ಕಿಗಳು ಹಾರುವುದನ್ನು ಕಂಡು ಮಾನವನು ಏನು ಮಾಡಿದ್ದಾನೆ? ವಿಮಾನವನ್ನು ತಯಾರು ಮಾಡಿದ್ದಾನೆ. ಅದು ಯಾವ ವಾಯು ಮಾರ್ಗದಿಂದಲೇ ಚಲಿಸುತ್ತದೆ. ಇದರ ಮೂಲಕ ಕಡಿಮೆ ಸಮಯದಲ್ಲಿ ಬಹಳ ದೂರ ಪ್ರಯಾಣಿಸಬಹುದು. ಕಡಿಮೆ ಸಮಯದಲ್ಲಿ ಏನು ಮಾಡ್ಬೋದು? ದೂರ ಪ್ರಯಾಣ ಮಾಡ್ಬೋದು. ಬೇಗ ಹೋಗಿ ನಾವು ತಲುಪ್ತೀವಿ. ಜನರು ದೇಶ ವಿದೇಶಗಳಿಗೆ ಹೋಗುವಾಗ ಹೆಚ್ಚಾಗಿ ವಿಮಾನದಲ್ಲೇ ಸಂಚರಿಸುತ್ತಾರೆ. ನೋಡಿ, ದೇಶ ವಿದೇಶದಲ್ಲಿ ಹೋಗೋಕ್ಕೆ ತುಂಬ ದಿನಗಳ ಕಾಲ ಬೇಕಾಗುತ್ತದೆ. ಆದರೆ ವಿಮಾನದಲ್ಲಿ ಹೋದರೆ ಬೇಗನೆ ನಾವು ಏನು ಮಾಡೋದು? ತಲುಪಬಹುದು. ನನಗೆ ವಿಮಾನ ಪ್ರಯಾಣವೆಂದರೆ ತುಂಬ ಇಷ್ಟ. ಆದರೆ ಇದರ ದರ ದುಬಾರಿ ಎಂಬುದೇ ನನಗೆ ಬೇಸರವಾಗಿದೆ. ನೋಡಿ, ವಿಮಾನ ಅಂತಂದರೆ ಬೇಗವಾಗಿ ಹೋಗುತ್ತೆ, ಎಲ್ಲ ಸೌಕರ್ಯಗಳು ಇರುತ್ತೆ. ನನಗೆ ವಿಮಾನದಲ್ಲಿ ಹೋಗೋದಂದರೆ ತುಂಬ ಇಷ್ಟ. ಆದರೆ ಇದರ ದರ ಅಂದ್ರೇನು? ಬೆಲೆ, ಟಿಕೆಟಿನ ಒಂದು ಬೆಲೆ ಏನಾಗುತ್ತೆ? ದುಬಾರಿಯಾಗಿದೆ, ಹೆಚ್ಚಾಗಿದೆ. ಅದೇ ಒಂದು ನನಗೆ ಬೇಸರ ಅಂತ ಹೇಳ್ತಾ ಇರೋದು ಎನ್ನುತ್ತಾ ವಯ್ಯಾರ ಮಾಡುತ್ತಾ ವೇದಿಕೆಯಿಂದ ಕೆಳಗೆ ಇಳಿದು ಬಂತು. ವಯ್ಯಾರ ಅಂದ್ರೇನು? ನವಿಲು ನಡೆದು ವಯ್ಯಾರ ರೀತಿಯಾಗಿರುತ್ತೆ. ಅದನ್ನು ನೋಡುತ್ತಾ ಕೆಳಗಡೆ ಬಂತು. ಕುಣಿಯುತ್ತಾ ಬಂದ ಕರಡಿಯ ಸಭಿಕರಿಗೆಲ್ಲ ಕೈಮುಗಿದು ಒಂದು ಚೀಟಿಯನ್ನು ಎತ್ತಿಕೊಂಡಿತು. ಮುಂದೆ ಯಾರು ಬರ್ತಾರೆ? ಕರಡಿ ಬರುತ್ತೆ, ಎಲ್ಲರಿಗೆ ಕೈ ಮುಗಿಯುತ್ತೆ, ಒಂದು ಚೀಟಿಯನ್ನು ಎತ್ಕೊಳ್ಳುತ್ತೆ. ಕರಡಿ: ನನಗೆ ಸಿಕ್ಕ ವಿಷಯ ಹಿಮಾಲಯ. ಕರಡಿಗೆ ಯಾವ ವಿಷಯ ಸಿಕ್ಕಿತು? ಹಿಮಾಲಯ ವಿಷಯ ಸಿಕ್ಕಿದೆ. ಇದು ಅತ್ಯಂತ ಎತ್ತರವಾದ ಪರ್ವತ. ಭಾರತದ ಉತ್ತರ ಭಾಗದಲ್ಲಿದ್ದು ಹಿಮದಿಂದ ಕೂಡಿದೆ. ಶತ್ರುಗಳು ನಮ್ಮ ದೇಶಕ್ಕೆ ಬರದಂತೆ ಇದು ತಡೆದಿದೆ. ಇಲ್ಲಿ ಹುಟ್ಟುವ ಗಂಗಾ, ಯಮುನಾ, ಬ್ರಹ್ಮಪುತ್ರ ನದಿಗಳು ಸದಾ ತುಂಬಿ ಹರಿಯುತ್ತಿದೆ. ನೋಡಿ, ಎತ್ತರವಾದ ಪ್ರದೇಶವಾಗಿದೆ ಹಿಮಾಲಯ. ಉತ್ತರ ಭಾಗದಲ್ಲಿ ಹಿಮದಿಂದ ಕೂಡಿದೆ ಹಾಗೂ ಶತ್ರುಗಳ ನಮ್ಮ ದೇಶಕ್ಕೆ ಬರದಂತೆ ಇದು ತಡೆಯುತ್ತದೆ. ಇಲ್ಲಿ ಯಾವೆಲ್ಲ ನದಿಗಳು ಹುಟ್ಟುತ್ತವೆ ಅಂದರೆ ಗಂಗಾ, ಯಮುನಾ, ಬ್ರಹ್ಮಪುತ್ರ ನದಿಗಳು ಸದಾ ತುಂಬಿ ಹರಿತಾ ಇರುತ್ತೆ ಅಂತ ಹೇಳ್ತಿದೆ. ತಕ್ಷಣ ತೀರ್ಪುಗಾರರು ಕೋತಿಯ ಕರಡಿ: ಮಹಾರಾಯರೇ, ನಿಮ್ಮ ಸಮಯ ಮುಗಿಯಿತು ಎಂದು ಎಚ್ಚರಿಸಿತು. ಸರಸರನೆ ಹರಿಯುತ್ತಾ ಹಾವೊಂದು ಬಂದಿತು. ಹೆಡೆ ಬಿಚ್ಚಿ ಶ್ ಎನ್ನುತ್ತಾ ಎಲ್ಲರನ್ನೂ ಆಕರ್ಷಿಸಿತು. ನೋಡಿ, ಆ ಯಮುನಾ ನದಿ ಹರಿಯುತ್ತದೆ ಅಂತ ಹೇಳಿದ ತಕ್ಷಣ ಏನಾಡ್ತಾರೆ? ತೀರ್ಪುಗಾರ ಕೋತಿಯು ಕರಡಿಗೆ ಹೇಳ್ತಾರೆ, ಮಹಾರಾಯ, ನಿನ್ನ ಸಮಯ ಈಗ ಮುಗಿಯಿತು ಎಂದು ಎಚ್ಚರಿಸುತ್ತಾ ಕಳಿಸ್ತಾರೆ. ಆವಾಗ ಸರಸರನೆ ಹಾವು ಏನು ಮಾಡುತ್ತೆ? ಹೆಡೆ ಬಿಚ್ಚುತ್ತಾ ಶ್ ಅನ್ನುತ್ತಾ ಅಲ್ಲಿಗೆ ಬರುತ್ತೆ. ಬಗ್ಗಿ ತಾನೊಂದು ಚೀಟಿಯನ್ನು ಎತ್ತಿಕೊಂಡು ಸುರುಳಿ ಬಿಚ್ಚಿತ್ತು. ಅದೇನು ಮಾಡುತ್ತೆ? ಹಾವು ಒಂದು ಚೀಟಿಯನ್ನು ಎತ್ತಿಕೊಳ್ಳುತ್ತೆ, ಸುರುಳಿ ಬಿಚ್ಚುತ್ತೆ. ಹಾವಿಗೆ ಬಂದ ವಿಷಯ ಬ್ಯಾಂಕ್ ವಿಷಯ ನನಗೆ ಸಿಕ್ಕಿದೆ ಅಂತ ಹೇಳುತ್ತೆ. ಎಲ್ಲರೂ ಬ್ಯಾಂಕ್ನಲ್ಲಿ ಹಣ ವ್ಯವಹಾರ ಮಾಡುತ್ತೇವೆ. ಎಲ್ಲರೂ ಏನು ಮಾಡ್ತಾರೆ? ಬ್ಯಾಂಕಲ್ಲಿ ಹಣ ವ್ಯವಹಾರ ಮಾಡ್ತಾ ಇರ್ತಾರೆ. ಹನಿ ಹನಿಗೂಡಿದರೆ ಹಳ್ಳ, ತೆನೆಗೂಡಿದರೆ ಬಳ್ಳ. ಆವಾಗ ಏನನ್ನತ್ತೆ? ಹನಿ ನೋಡಿ, ಸ್ವಲ್ಪ ಸ್ವಲ್ಪ ಹನಿ ಹಾಕಿದ್ರೇ ಹಳ್ಳ ಏನಾಗುತ್ತೆ? ತುಂಬಿಡುತ್ತೆ. ತೆನೆಗೂಡಿದ್ರೇ ಒಂದು ಬಳ್ಳ ತುಂಬುತ್ತೆ ಅಂತ ಉಳಿತಾಯ ಮಾಡಬೇಕು. ಹಣ ಇರಿಸಲು ಬೇಕಾದಾಗ ತೆಗೆದುಕೊಳ್ಳಬಹುದು. ಈಗ ಉತ್ತಮ ವ್ಯವಸ್ಥೆಯನ್ನು ಎಲ್ಲ ಬ್ಯಾಂಕಿನವರು ಮಾಡಿದ್ದಾರೆ. ನೋಡಿ, ಬ್ಯಾಂಕಿನ ಬಗ್ಗೆ ಹೇಳ್ತಾರೆ. ನಾವು ಏನು ಮಾಡಬೇಕು? ಹಣ ಉಳಿಸ್ಬೇಕು. ಹಣ ಉಳಿಸಿದರೆ ನಾವು ಯಾವಾಗ ಬೇಕಾವಾಗ ಸಮಯದಲ್ಲಿ ತೆಗೆದುಕೊಳ್ಳಬಹುದು, ಇಡಬಹುದು ಅಂತ ಹೇಳುತ್ತೆ. ನಮ್ಮ ಖಾತೆಯಲ್ಲಿರುವ ಹಣವನ್ನು ಅವಶ್ಯಕತೆ ಇದ್ದಾಗಲೇ ಬ್ಯಾಂಕಿನಿಂದ ಅಥವಾ ATM ಮೂಲಕ ತೆಗೆದುಕೊಳ್ಳಬಹುದು. ನೋಡಿ, ನಮ್ಮ ಅವಶ್ಯಕತೆ ಇದ್ದಾಗ ನಾವು ಬ್ಯಾಂಕಿನಿಂದ ಅಥವಾ ATM ಮೂಲಕ ಏನು ಮಾಡ್ಬೋದು? ನಮ್ಮ ಹಣವನ್ನು ತೆಗೆದುಕೊಳ್ಳಬಹುದು ಅಂತ ಹೇಳುತ್ತೆ.
ATM ವ್ಯವಸ್ಥೆ ಹೆಚ್ಚಿನ ಬ್ಯಾಂಕಿನಲ್ಲಿ ಲಭ್ಯವಿದೆ. ನೋಡಿ, ಎಲ್ಲ ಕಡೆ ಈಗ ATM ಇದೆ, ಯಾರೂ ಬ್ಯಾಂಕಿಗೆ ಹೋಗ್ತಾ ಇಲ್ಲ. ATM ಮೂಲಕನೇ ಏನು ಮಾಡ್ತಾರೆ, ಹಣವನ್ನು ತೆಗೆದುಕೊಳ್ಳುತ್ತಾರೆ ಎಂದು ಹೇಳಿ ಕೆಳಗಿಳಿಯಿತು. ಅಷ್ಟು ಹೇಳುತ್ತೆ, ಕೆಳಗಿಳಿತೆ. ರೆಕ್ಕೆ ಬಿಚ್ಚಿ ಹಾರುತ್ತಾ ಕೆಂಪು ಮೂತಿಯ ಗಿಳಿಯು ಕೊಕ್ಕಿನಿಂದ ಚೀಟಿಯನ್ನು ಹೆಕ್ಕಿತು. ಮುದ್ದು ಮುದ್ದಾಗಿ ಹೀಗೆ ಮಾತನಾಡತೊಡಗಿತು. ಮುಂದೆ ಯಾವುದು ಬರುತ್ತೆ, ಗಿಳಿ ಬರುತ್ತೆ. ಅದೊಂದು ಚೀಟಿಯನ್ನು ಎತ್ತಿಕೊಳ್ಳುತ್ತೆ, ಮುದ್ದು ಮುದ್ದಾಗಿ ಮಾತಾಡುತ್ತೆ. ಏನಂತ? ರೋಗಿ ಬಯಸಿದ್ದು ಹಾಲುವನ್ನು, ವೈದ್ಯರು ಹೇಳಿದ್ದು ಹಾಲುವನ್ನು ಎಂಬಂತೆ ನನಗೆ ಮೊಬೈಲ್ ವಿಷಯ ಬಂದಿದೆ. ನೋಡಿ, ಗಿಳಿಗೆ ಯಾವ ವಿಷಯ ಬಂದಿರುತ್ತೆ? ಮೊಬೈಲ್ ವಿಷಯ ಬಂದಿರುತ್ತೆ. ವೈದ್ಯನು ಹೇಳಿದ್ದು ಹಾಲುವನ್ನು, ನಾನು ಬಯಸಿದ್ದು ಹಾಲುವನ್ನು ಅಂತ ಹೇಳುತ್ತೆ. ಯಾವುದು ಇಷ್ಟ ಆಗಿದೆ ಅದೇ ಬಂದಿರೋದಕ್ಕೆ ಆ ಥರ ಗಾದೆ ಮಾತು ಹೇಳ್ತಾರೆ. ಈಗ ಎಲ್ಲರ ಕೈಯಲ್ಲಿ ಇರುವುದು ಮೊಬೈಲು. ಇದರ ಮೂಲಕ ಜಗತ್ತಿನ ಮೂಲೆ ಮೂಲೆ ಜನರ ವಿಚಾರ ವಿನಿಮಯ ಮಾಡಿಕೊಳ್ಳಬಹುದು. ಇದರಿಂದ ಏನು ಮಾಡೋದು, ಒಬ್ರಿಗೊಬ್ರು ಮಾತಾಡಬಹುದು, ಎಲ್ಲಿದ್ದಾರೆ ಎಂದು ತಿಳ್ಕೊಬಹುದು, ಎಲ್ಲ ವಿಚಾರಗಳನ್ನು ನಾವು ತಿಳಿದುಕೊಳ್ಳಬಹುದು. ವಿಚಾರ ವಿನಿಮಯ ಜೊತೆಗೆ ಸಂದೇಶಗಳನ್ನು ಕಳಿಸಬಹುದು. ನಾವು ವಿಚಾರ ಅಷ್ಟೇ ಅಲ್ಲದೆ ಏನು ಮಾಡೋದು, ಅವ್ರಿಗೆ ಸಂದೇಶನೂ ಕಳಿಸ್ತೀವಿ. ಇವುಗಳಲ್ಲದೆ ಇದರಿಂದ ಛಾಯಾಚಿತ್ರ ತೆಗೆದುಕೊಳ್ಳಬಹುದು. ನಾವೇನು ಮಾಡ್ಬೋದು, ಇದರಿಂದ ಚಿತ್ರಗಳನ್ನು ತೆಗೆದುಕೊಳ್ಳಬಹುದು. ಲೆಕ್ಕ ಮಾಡಬಹುದು, ಲೆಕ್ಕ ಕೂಡ ಮಾಡಬಹುದು. ದಿನಾಂಕ ತಿಳಿಯಬಹುದು, ಇವತ್ತು ಯಾವ ದಿನಾಂಕ ಆಗಿದೆ. ದೂರವಾಣಿ ಸಂಖ್ಯೆಗಳನ್ನು ದಾಖಲಿಸಿಕೊಳ್ಳಬಹುದು. ಎಷ್ಟೋ ಜನದ ದೂರವಾಣಿ ಸಂಖ್ಯೆ ಕೂಡ ಏನು ಮಾಡ್ಬೋದು, ಇದರಲ್ಲಿ ಹಾಕಿ ಇಟ್ಕೋಬಹುದು. ಮೊಬೈಲ್ ಈಗ ಅಂಗೈನಲ್ಲಿರುವ ಸಣ್ಣ ಕಂಪ್ಯೂಟರ್ನಂತೆ ಆಗಿದೆ. ಅಂಗೈನಲ್ಲಿ ನಮ್ಮ ಕಂಪ್ಯೂಟರ್, ಸಣ್ಣ ಕಂಪ್ಯೂಟರ್ ಥರ ಕೈಯಲ್ಲಿ ಓಡಾಡ್ತಾ ಇರೋದು ಅಂತ ಹೇಳ್ತಾ ಇರೋದು. ನರಿ. ಅಬ್ಬಾ, ಮೊಲವು ತಿಳಿಸಿದಂತೆ ಈ ಆಶುವಾಸನ ಸ್ಪರ್ಧೆ ಮೂಲಕ ನಾವೆಲ್ಲ ಬಹಳ ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ. ಎಲ್ಲರೂ ತುಂಬ ಅದ್ಭುತವಾಗಿ ಮಾತನಾಡಿದ್ದೀರಿ. ಈ ಸ್ಪರ್ಧೆ ನಡೆಸಲು ಸಹಕರಿಸಿದವರಿಗೆಲ್ಲ ಧನ್ಯವಾದಗಳು. ನೋಡಿ, ನರಿ ಅನ್ನತ್ತೆ, ನಾವು ತುಂಬ ವಿಷಯಗಳನ್ನು ತಿಳ್ಕೊಂಡ್ವಿ. ಇದರಿಂದ ಒಳ್ಳೆಯದೇ ಆಗಿದೆ. ಎಷ್ಟೋ ವಿಷಯಗಳು ನಮ್ಗೆ ಗೊತ್ತಿರಲಿಲ್ಲ, ಅದೆಲ್ಲ ನಾವು ತಿಳ್ಕೊಂಡ್ವಿ. ಎಲ್ಲರಿಗೂ ಯಾರ್ಯಾರು ಭಾಗವಹಿಸಿದ್ರು ಅವರಿಗೆಲ್ಲ ಧನ್ಯವಾದಗಳು ಅಂತ ನರಿ ಹೇಳುತ್ತೆ. ಸಿಂಹ. ಓ ನನ್ನ ಬಂಧುಗಳೇ, ನೀವೆಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ. ಇದು ನನಗೆ ಹರ್ಷ ತಂದಿದೆ. ನಾಳೆ ಹೊರಾಂಗಣದಲ್ಲಿ ಕಬಡ್ಡಿ ಆಟವನ್ನು ಆಡೋಣ. 2 ಸ್ಪರ್ಧೆಗಳಲ್ಲಿ ಗೆದ್ದವರಿಗೆ ದಿನಾಚರಣೆಯಂದು ಇನಾಮು ನೀಡೋಣ. ಸಿಂಹ, ಕಾಡಿನ ರಾಜ ಸಿಂಹ ಹೇಳುತ್ತೆ, ನಾಳೆ ಏನು ಮಾಡೋಣ, ಹೊರಾಂಗಣ ಆಟ ಇಡೋಣ. ಇವತ್ತು ಒಳಾಂಗಣ ಆಯಿತು, ನಾಳೆ ಹೊರಾಂಗಣ ಆಟ ಇಡೋಣ, ಕಬಡ್ಡಿ ಆಟ ಇಡೋಣ. ಯಾರು ಗೆಲ್ತಾರೆ ಅವರಿಗೆ ಏನು ಮಾಡೋಣ, ನಾವು ಇನಾಮುಗಳನ್ನು ಏನು ಮಾಡೋಣ, ಕೊಡೋಣ ಅಂತ ಹೇಳುತ್ತೆ. ಪಾಠದ ನೀತಿಯನ್ನು ಕೂಡಿ ಬಾಳಿದರೆ ಸ್ವರ್ಗ ಸುಖ. ಯಾರು ಕೂಡಿ ಒಗ್ಗಟ್ಟಿನಿಂದ ಬಾಳ್ತಾರೆ ಅಲ್ಲೇ ಸ್ವರ್ಗ ಇರುತ್ತೆ. ಮಕ್ಕಳೇ, ಈ ಪಾಠವನ್ನು ನಿಮಗೆ ಅರ್ಥವಾಗಿರಬೇಕೆಂದು ಬಯಸುತ್ತೇನೆ. ನೀವು ಕೂಡ ಈ ಪಾಠವನ್ನು ಓದಿ ಅರ್ಥ ಮಾಡಿಕೊಳ್ಳಿ. ಮತ್ತೆ ನಾನು ಮುಂದಿನ ವಾರ ಹೊಸ ಅಧ್ಯಾಯದೊಂದಿಗೆ ಬರ್ತೀನಿ. ಧನ್ಯವಾದಗಳು.